ನಾನು ಹಾಗೆ ಹೇಳಿದೆ, ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಒಂದು ಹಂತದಲ್ಲಿ ಈ ಪೇಟೆಗಳನ್ನ ಕಟ್ಟಿದ್ರು ಕೆಂಪೇಗೌಡರು, ಅದಾದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಗೆ ಕರೆಂಟನ್ನ ಕೊಟ್ಟರು ಅಂತ. ಆದರೆ ಈ ಕರೆಂಟ್ನಲ್ಲೇ ಒಂದಷ್ಟು ಜನ ಜೀವನವನ್ನು ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಕರೆಂಟ್ ಬೆಳಕು ಎಷ್ಟೋ ಜನರ ಜೀವನದಲ್ಲಿ ಕರಾಳ ಬೆಳಕಾಗಿ ಕೂಡ ಕಾಣಿಸೋಕೆ ಶುರು ಆಯಿತು. ಬೆಂಗಳೂರಲ್ಲಿ ಏನೋ ಇದೆ ಅನ್ನುವಂಥದ್ದು ಬ್ರಿಟಿಷರಿಗೂ ಗೊತ್ತಿತ್ತು. ಬೆಂಗಳೂರು ಅನ್ನುವಂಥದ್ದು ಕೇವಲ ಒಂದು ಶೈಕ್ಷಣಿಕವಾಗಿರ್ಬೋದು ಅಥವಾ ಒಂದು ವ್ಯಾಪಾರ ಸ್ಥಳ ಮಾತ್ರ ಅಲ್ಲ. ಬೆಂಗಳೂರು ಅನ್ನುವಂಥದ್ದು ಒಂದು ವೈಭವದ ಒಂದು ಜಾಗ ಅನ್ನುವಂಥದ್ದು ಎಲ್ರಿಗೂ ಕಣ್ಣಿದ್ದಿದ್ದು ಬೆಂಗಳೂರು ಮೇಲೆ. ಹಾಗಾದರೆ ಬೆಂಗಳೂರು ಅಂಡರ್ ವರ್ಲ್ಡ್ ಶುರುವಾಗುವಂಥ ಕತೆ ಸ್ವತಂತ್ರದ ನಂತರ. ಸ್ವತಂತ್ರ ಸಿಕ್ತು ದೇಶಕ್ಕೆ, ಬೆಂಗಳೂರಿಗಿರಲಿಲ್ಲ. ಬೆಂಗಳೂರಿನಲ್ಲಿ ಕೆಲವರು ಸಣ್ಣ ಸಣ್ಣ ಗಲಾಟೆಗಳನ್ನ ಮಾಡ್ಕೊಳ್ತಾ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ರೀತಿ ಸಣ್ಣ ಗಲಾಟೆ ಅಂತ ಕೇಳಿದ್ರೆ, ಅವನು ಹೇಳಿದ್ದು ನಾನು ಕೇಳಬೇಕು ಅಂತ ಅಲ್ಲ, ಇವನು ಹೇಳಿದ್ದು ನಾನು ಯಾಕೆ ಕೇಳಬೇಕು, ಇವನು ಯಾರು ನನಗೆ, ಬೇರೆ ಏರಿಯಾದವರು ನಮ್ಮ ಹತ್ರ ಬಂದು ಹೇಳೋ ಅಷ್ಟು ದೊಡ್ಡವ್ರು ಯಾರು ಅನ್ನೋವಂಥ ಆ್ಯಟಿಟ್ಯೂಡ್ಗಳು ಜಾಸ್ತಿ ಶುರು ಆಯಿತು. ಕಾಲಕ್ರಮೇಣ ಇದ್ರ ಪರಿಣಾಮ ಹೇಗಾಗಿ ಶುರು ಆಯಿತು ಅಂತ ಕೇಳಿದ್ರೆ, ಹೆಸ್ರಿಗೋಸ್ಕರ ಹೊಡೆದಾಡಬೇಕು, ಒಬ್ಬನ ಕೊಚ್ಚಿದ್ರೆ ಮಾತ್ರ ನಾನು ರೌಡಿ ಅನ್ನುವಂಥ ಹೆಗ್ಗುರುತು ಸಿಗುತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ರು. ಬೆಂಗಳೂರು ಅನ್ನುವಂಥದ್ದು ನಾವು ಆಗಲೇ ಹೇಳಿದಾಗೆ ವಾಣಿಜ್ಯದ ಜಾಗ. ಎಲ್ಲ ರೀತಿಯಾದಂಥ ಒಂದು ವೈಭವದ ಜಾಗದಲ್ಲಿ ವಾಣಿಜ್ಯ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ವಾಣಿಜ್ಯದ ಜಾಗದಲ್ಲಿ ಹೇಗೆ ಜನರಲ್ಲಿ ದುಡ್ಡು ಬರ್ತಿತ್ತು ಅಂತ ನೋಡ್ತಿರ್ತೀವಿ. ವ್ಯಾಪಾರ ಅಂದಿದ ತಕ್ಷಣ ಗಲ್ಲದಲ್ಲಿ ರಾತ್ರಿ ಇಳಿಸ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಕಳ್ತನ ಆಗ್ತಿತ್ತು. ಹೆದರಿಸಿ ದುಡ್ಡು ಕಿತ್ಕೊಳ್ಳೋಕೆ ಶುರು ಮಾಡೋದು. ಆ ರೂಪಕ್ಕೆ ತಿರುಗಕ್ಕೆ ಶುರು ಆಯಿತು. ಯಾರು ಮಖವನ್ನು ಮುಚ್ಕೊಂಡು ಕಳ್ತನ ಮಾಡ್ತಿದ್ರೋ ಅವರು ನಗರದಲ್ಲಿ ಬೆಳ್ಳಂಬೆಳಗ್ಗೆನೆ ರಾಜಾರೋಷವಾಗಿ ದುಡ್ಡು ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ದುಡ್ಡು ಕಿತ್ಕೊಳ್ಬೇಕಾದ್ರೆ ಜನ ಎದುರುಕೊಳ್ತಾ ಇದ್ರು, ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ. ಈ ರೀತಿ ಶುರು ಆಯಿತು. ಈ ಶುರು ಆಗಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದಿದ್ದು ಭಯ ಒಂದೇ. ಭಯವನ್ನೇ ಬಂಡವಾಳ ಮಾಡಿಕೊಂಡ್ರು. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಸಣ್ಣ ಸಣ್ಣ ಗುಂಪುಗಳಲ್ಲಿ ಇವ್ರ ಹತ್ರ ಹೋದ್ರೆ ಬೇಗ ನ್ಯಾಯ ಸಿಗುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡ್ರು. ರೌಡಿಗಳಲ್ಲ, ಜನರು ಯಾರಿಗೋ ಬಡ್ಡಿಗೆ ಬಿಟ್ಟಿರ್ತಾರೆ, ಆ ಬಡ್ಡಿ ದುಡ್ಡು ಕೊಡ್ತಾ ಇದ್ದಾರೆ, ಅವ್ನ ಎದುರಿಸ್ಕೊಂಡು ಅವನ ಹತ್ರ ಕಿತ್ಕೊಂಡು ಬರೋದಕ್ಕೆ ಒಂದು ಕೂಲಿ ಪಡೆಯನ್ನು ರೆಡಿ ಮಾಡ್ಕೊಳ್ತಾರೆ. ಸೆಟ್ಲ್ಮೆಂಟ್ ಮಾಡಿದ್ರೆ 1 ಲಕ್ಷದಲ್ಲಿ 10,000 ಯಾರು ರೌಡಿಸಮ್ ಮಾಡಿರ್ತಾನೆ ಅವನಿಗೆ, 90,000 ಓನರ್ಗೆ. ಈ ರೀತಿ ಶುರು ಆಯಿತು. ಇದ್ರ ಜೊತೆಗೆ ಬೆಂಗಳೂರು 6 ಗಂಟೆ 7 ಗಂಟೆ ಆಗ್ತಿದ್ದಂಗೆ ಭಯ ಸೃಷ್ಟಿಸೋಕೆ ಶುರು ಆಯಿತು. ತನ್ನ ಹೊಸ ಜೀವನ ಕಟ್ಕೊಳ್ಬೇಕು ಅಂತ ಬಂದಂಥವ್ರು ಅವ್ರ ಪಾಡು ಏನಾಗಿರ್ಬೋದು. ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತ ನಂಬಿಟ್ಟಿದ್ರಲ್ಲ ಬೆಂಗಳೂರಿಗೆ ಬರಬೇಕಾದ್ರೆ ಹಳ್ಳಿಗಳಿಂದ, ಅವ್ರ ಕತೆ ಏನಾಗಿತ್ತು. ಅದೇ ಈ ಅಂಡರ್ ವರ್ಲ್ಡಿನ ಮೂಲ ರೂಪ. ಹೆಚ್ಚೆಚ್ಚು ಜನ ಬೆಂಗಳೂರಿಗೆ ಬರ್ತಾಯಿದ್ರು. ಆ ಸಮಯದಲ್ಲಿ ಜೀವನದ ಒತ್ತಡವೂ ಕೂಡ ಶುರು ಆಗಿತ್ತು. ಜೀವನದ ಒತ್ತಡ ಹೇಗಿತ್ತು ಅಂತ ಕೇಳಿದ್ರೆ, ಹೆಂಡತಿ ಮಕ್ಕಳು ಸಾಕಬೇಕು, ಅದಕ್ಕೆ ಕೆಲಸ ಸಿಗಬೇಕು. ಕೆಲಸ ಸಿಗ್ತಿರಲಿಲ್ಲ, ಆಗ ಹಣದ ಸಮಸ್ಯೆ. ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇರ್ತಿರಲಿಲ್ಲ. ಈ ರೀತಿ ಈ ಪೇಟೆಗಳು ನಾನು ಅವಾಗಲೇ ಹೇಳಿದ್ನಲ್ಲ, ಹಾಗೆ ಮಾರ್ಕೆಟು, ಕಳಾಸಿಪಾಳ್ಯ, ಗಾಂಧಿ ಬಜಾರು, ಶಿವಾಜಿನಗರ, ಕಾಟನ್ ಪೇಟೆ ಇದೆಲ್ಲವೂ ಇದೆಯಲ್ಲ, ಇದೆಲ್ಲ ಬಿಸ್ನೆಸ್ ಹಬ್ ಆಗಿತ್ತು. ಎಲ್ಲ ಪೇಟೆಗಳಿಗಿಂತ ಇದು ಹೆಚ್ಚಾಗಿತ್ತು. ಇಲ್ಲಿ ಎದುರಿಸ್ಬಿಡೋಣ, ಇಲ್ಲಿ ನಾನು ಏರಿಯಾನ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಸಣ್ಣ ಸಣ್ಣ ಜಗಳ ಮಾಡ್ತಿದ್ದವರು ಇದು ಉದ್ಯೋಗದ ಅವಕಾಶ ನಮಗೆ ಸಿಕ್ಬಿಟ್ಟಿದೆ ಅಂತ ಅಂದ್ಕೊಂಬಿಟ್ರು. ಅವ್ರು ಮಾಡಿದಂಥ ಕಿಡಿಗೇಡಿತನ ಯಾವ ರೀತಿ ಇತ್ತು ಅದನ್ನು ತಿಳ್ಕೊಂಡು, ದುಡ್ಡುಗೋಸ್ಕರನೇ ಇದನ್ನು ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರನೇ ಯುವಕರ ಗುಂಪು ಮೀಸೆ ಚಿಗುರದೇ ಇದ್ದವರು ಕೂಡ ಈ ರೌಡಿಸಮ್ಮಲ್ಲಿ ಬರ್ತಾರೆ. ಆಮೇಲೆ ಬೀದಿ ಹೆಣ ಹಾಕ್ತಾರೆ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಕೆಲಸ ಬೇಗ ಆಗಲ್ಲ. ಅದಕ್ಕೋಸ್ಕರ ಈ ಇನ್ಫ್ಲುಯೆನ್ಸರ್ ಯಾರಿದಾನಲ್ಲ ಅವನ ಹತ್ರ ಹೋದರೆ ಬೇಗ ಸೆಟ್ಲ್ಮೆಂಟ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಜನರಲ್ಲೂ ಕೂಡ ಬರೋಕ್ಕೆ ಶುರು ಆಯಿತು. ಭಯ ಹುಟ್ಟಿಸಿದ್ರೆ ಹಣ ಬರುತ್ತೆ, ಹಣ ಬಂದರೆ ನಾವು ಆರಾಮಾಗಿರ್ಬೋದು ಅನ್ನೋಂಥದ್ದನ್ನ ರೌಡಿಗಳಿಗೆ ಸಿಕ್ಕದಂಥ ಒಂದು ಲಡ್ಡು ಅಂತ ಅನ್ಕೊಬೋದು. ಒಂದಷ್ಟು ಜನ ಹುಡುಗರಿಗೂ ಕೂಡ ಯಾರು ಹವಾ ಮೇಂಟೈನ್ ಮಾಡಿದ್ರಲ್ಲ ಅವ್ರ ಜೊತೆ ಇದ್ರೆ ನಮಗೂ ಒಂದು ಹೆಸರು ಅನ್ನುವಂಥದ್ದು ಶುರು ಆಯಿತು. ಆ ಸಮಯನೇ 1970. ಆಗ ರೌಡಿ ಕಲ್ಚರ್ ಅನ್ನುವಂಥದ್ದು ಶುರು ಆಯಿತು. ಅದಕ್ಕೆ ರಾಜಕೀಯ ಹೇಗೆ ಶುರು ಆಯಿತು? ಪ್ರತಿ ಕಥೆಯಲ್ಲೂ ಕೂಡ ಯಾರೋ ಒಬ್ಬರು ವಿಲ್ಲನ್ನು ಹೀರೋ ಇರಲೇಬೇಕಲ್ಲ ಹಂಗೆ ಕತೆ ಹೇಳ್ತಾ ಇಲ್ಲ. ಆಗಿರೋ ವಿಷಯದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇಲ್ಲಿ ಯಾರನ್ನೋ ಹೀರೋ ಮಾಡ್ತಾ ಇಲ್ಲ. ಹೀರೋ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾವ ಪುಸ್ತಕದ ಆಧಾರದ ಮೇಲೆ ನಾನು ಮಾತಾಡ್ತಿದ್ದೀನೋ
ಆ ಪುಸ್ತಕದಲ್ಲಿ ಇರುವಂಥ ವಿಷಯಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ಗಮನಕ್ಕೆ. ಆ ರಾಜಕೀಯ ವ್ಯಕ್ತಿ ಯಾರು, ಆ ರಾಜಕೀಯ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನಿಮ್ಗೆ ಈಗಾಗಲೇ ಅಂದಾಜಾಗಿರುತ್ತೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಅವರ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.